ನನ್ನ ಹೆಸರು ಸಿನಿಮಾಲ್ಲಿ ದನ ಅಂತ, ಧನಂಜಯ. ಸೊ ಕೋಣ ದನ ಎರಡೂ ಇದೆ ಸಿನಿಮಾಲ್ಲಿ. ಬಟ್ ಸುಮ್ಮನೆ ಹೇಳೋದಲ್ಲ, ನಿಜವಾಗ್ಲೂ ಆ ವೇಷ ಧರಿಸಿದಾಗ ಆ ಒಂದು ಎನರ್ಜಿ ಬಾಡಿಯಲ್ಲಿ ಬರೋದು, ಅದನ್ನು ತಡೆಯೋದು ಕಷ್ಟ. ಮೊದಲನೇ ಬಾರಿಗೆ ಹಾಕಿದಾಗ ಒಂದು 5-10 ನಿಮಿಷ, ಅಂದರೆ ಅದನ್ನು ಹಾಕ್ಬೇಕಾದ್ರೆ ಅವರು ಕಟ್ಟಿರ್ತಾರೆ ಪೇಂಟಿಂಗ್, ಒಂದು 10 ನಿಮಿಷ ನಿಲ್ಲಿ ಅಂತ ಹೇಳಿ ನಾನು ಒಬ್ಬನೇ ಕೂತ್ಕೊಂಡೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ. ಅದನ್ನು ಹಾಕಿ ಗೆಜ್ಜೆ ಕಟ್ಟಿ ನಡಿಬೇಕಾದ್ರೆ ಆ ಒಂದು ಎನರ್ಜಿ ಇಸ್ ಫ್ಯಾಬ್ಯುಲಸ್, ಬೇರೆನೇ ಕತೆ. ಅದು ಸುಮಾರು ಒಂದು 30 kg ಇರುತ್ತೆ ಪೂರ್ತಿ ವೇಷ ಹಾಕೊಂಡಾಗ. ಬಟ್ ಫೈಟ್ ಮಾಡಬೇಕಾದ್ರೆ ಆಗಲಿ, ಅದೇ ವೇಷದಲ್ಲಿ ನಮಗೆ ಇಡೀ ಫೈಟ್ ಇದೆ. ಅದನ್ನು ಮಾಡಬೇಕಾದ್ರೆ ಆಗಲಿ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಅದರಲ್ಲೇ ಇರ್ತೀವಿ. ಬಟ್ ಸುಸ್ತಂತ ಅನ್ನಿಸ್ತಾ ಇಲ್ಲ ನನಗೆ. ಸೊ ಅದು ಆ ವೇಷ ಕೊಡುವಂಥ ಒಂದು ಎನರ್ಜಿ ಅನಿಸುತ್ತೆ. ಯಾಕಂದರೆ ನಮ್ಮ ಯಕ್ಷಗಾನ ಮಾಡೋರು ಅವರೇ ಬಂದು ನಮಗೆ ವೇಷ ಹಾಕ್ತಿದ್ದಾರೆ, ಪೇಂಟಿಂಗ್ ಆಗ್ತಿದ್ದಾರೆ. ಅವರೆಲ್ಲ ಹೇಗೆ ಸರ್ ನೀವು 6 ಗಂಟೆ ಸಂಜೆಯಿಂದ 6 ಗಂಟೆವರೆಗೂ ಇದೇ ಇರ್ತೀರ, ನಮಗೆ ಒಂದು ಅವರಿರುತ್ತೆ ಆಟ, ಅದಾದ್ಮೇಲೆ ತೆಗಿತೀವಿ, ನೀವು ಹೇಗಿದ್ದೀರಾ ಅಂತ ಹೇಳಿದೆ. ನೀವು ಹೇಳಿದ್ರಲ್ಲ ಗುರು, ಇದಕ್ಕೆ ಸಾಕು ನನಗೆ ಅಂತ, ಇಲ್ಲೇ ಒಂದು ವಿಕ್ಟ್ರಿ ಆಯ್ತು ನನಗೆ, ಇದೇ ನನಗೆ ಒಂದು ಸಕ್ಸಸ್ ಇದು ಹಾಕಿದ್ದಕ್ಕೆ ಅಂತ. ಬಟ್ ಆ ವೇಷದಲ್ಲಿ ಫೈಟ್ ಮಾಡಿ ನನ್ನನ್ನು ನಾನೇ ಮಾನಿಟ್ರಲ್ಲಿ ಇಲ್ಲ ಫೋಟೋಲ್ಲಿ ನೋಡ್ಬೇಕಾದ್ರೆ, ನಿಮ್ಗೆ ತೋರಿಸ್ತೀನಿ ಒಂದಷ್ಟು ಫೋಟೋಸ್ ತೊಗೊಂಡಿದ್ದೀವಿ. ಫೋಟೋಲ್ಲಿ ನೋಡ್ಬೇಕಾದ್ರೆ ನಾನೇನಾ ಅಂತ. ಇವತ್ತು ಬೆಳಿಗ್ಗೆ ತಾಯಿಗೆ ಹುಷಾರಿಲ್ಲ, ಕಾಲಿಗೆ ಆಪ್ರೇಷನ್ ಆಗಿದೆ. ಸೊ ಅವ್ರು ಶೂಟಿಂಗ್ ಬರ್ಬೇಕಂದ್ರೆ ತುಂಬ ಆಸೆ ಅವ್ರಿಗೆ. ನಾನು ಯಾವುದೇ ಶೂಟಿಂಗ್ ಇದ್ರು ಈ ಥರದ್ದು ಇದ್ದಾಗ ಬಂದೇ ಬರ್ತಾರೆ. ಸೊ ಈ ಶೂಟಿಂಗ್ಗೆ ಬರೋಕ್ಕಾಗ್ತಿಲ್ಲ ಅವ್ರಿಗೆ, ಮನೇಲೇ ಇದ್ದಾರೆ. ಸೊ ಅವ್ರಿಗೋಸ್ಕರ ಒಂದಷ್ಟು ವೀಡಿಯೋಸ್ನ ನಮ್ಮ ಮಾನಿಟ್ರಲ್ಲಿ ರೆಕಾರ್ಡ್ ಮಾಡಿ ತೊಗೊಂಡೋಗಿ ತೋರಿಸ್ದೆ. ನಮ್ಮಮ್ಮ ಹಿಂಗೆ ನೋಡ್ತಿರು ನೋಡು ಅಂತ ಎದುರುಕೊಂಡ್ರು ನನ್ನ ನೋಡಿ ಒಂದು ಸೆಕೆಂಡ್. ಸೊ ನಮ್ಮ ಅಮ್ಮನಿಗೆ ಹಂಗೆ ಅನಿಸಿದೆ ಅಂದರೆ ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಜನಕ್ಕೂ ಅದೇ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಟ್ ಇಟ್ ವಾಸ್ ಫ್ಯಾಬ್ಯುಲಸ್. ಅಂದರೆ ಈ ಥರದ್ದೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್, ಅದನ್ನು ಮಾಡೋಕ್ಕಾಗ್ತಿದೆ ನಮ್ಮ ಕೈಯಲ್ಲಿ ಅನ್ನೋದೇ ಒಂದು ತುಂಬ ದೊಡ್ಡ ಹೆಮ್ಮೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.